ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ನೀವೆಲ್ಲ? ತಿಂಡಿ ಆಯಿತಾ? ಸೊ ನೀವು ಎಲ್ಲ ನನಗೆ ಪ್ರಶ್ನೆ ಮಾಡ್ತಿದ್ರಲ್ಲ, ನಿಮ್ಮ ಮಗು ಯಾಕೆ ಕೈಯಲ್ಲಿ ತೆಂಗಿನ ಗರಿಯನ್ನು ಹಾಗೇ ಇಟ್ಕೊಂಡಿರ್ತಾನೆ ಅಂತೇಳಿ. ಸೊ ಅದರ ಬಗ್ಗೆ ನಾನು ವಿಡಿಯೋ ಮಾಡಲಿಕ್ಕೆ ಅಂತ ಹೊರಟಿದ್ದೇನೆ. ಯಾಕೋಸ್ಕರ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿ ನೋಡೋಣ, ಓಕೆನಾ? ಏನು ಮಾಡ್ತಾನೆ ಎಲ್ಲ ಇಟ್ಕೊಂಡು ಬೆಳಗಿಂದ ಸಂಜೆ ತನಕ ಏನು ಮಾಡ್ತಾನೆ ಮನೆಯಲ್ಲಿ ಅಂತೆಲ್ಲ ಅದರ ಬಗ್ಗೆನೇ ವೀಡಿಯೋಸ್ ಹಾಕಿದ್ದೇನೆ. ಅಂದರೆ ಈ ವಿಡಿಯೋದಲ್ಲಿ ಫುಲ್ ನನ್ನ ಮಗುವಿನ ಬಗ್ಗೆ ವಿಡಿಯೋ ಹಾಕ್ತೇನೆ. ಬನ್ನಿ ನೋಡೋಣ ವಿಡಿಯೋ, ಓಕೆ? ತಿರುಗಿಸು, ಇಲ್ಲಿ ತಿರುಗಿಸಿ ಆದಮೇಲೆ ಕಾಲಲ್ಲಿ ಒದಿತಿದ್ದಾನೆ. ಇಲ್ಲಿ ನೋಡಿ, ಮಗು ಉಲ್ಟಾ ಪಲ್ಟಾ ಚಪ್ಪಲ್ ಹಾಕಿದ್ದಾನೆ. ಎಡಕಾಲಿದು ಬಲ ಕಾಲಿಗೆ, ಬಲ ಕಾಲಿದು ಎಡಕಾಲಿಗೆ. ಇಲ್ಲಿ ಚಪ್ಪಲ್ ಹಾಕಲಿಕ್ಕೆ ಪ್ರಯತ್ನಿಸ್ತಾನೆ ನೋಡಿ. ಏನೋ ಅಜ್ಜಿ ಪುಣ್ಯಕ್ಕೆ ಸರಿಯಾಗಿ ಚಪ್ಪಲೆ ಹಾಕಿದ್ದಾನೆ. ಅಂದರೆ ಚಪ್ಪಲು ಅದು ನಿಜವಾಗಿ ಹಿಂದ್ಗಡೆ ಅದು ಈ ಥರ ಸಿಕ್ಕಿಸೋದು, ಇವನು ಈ ಥರ ಮೇಲ್ಗಡೆ ಮಾಡಿ ಹಾಕೋದು. ಇದು ರಾತ್ರಿ ಹೊತ್ತು ನಾವು ಮಗುವಿನ ಚಪ್ಪಲಾದ ಕಾರಣ ಮನೆಯೊಳಗೆ ಇಟ್ಕೊಳ್ತೇವೆ. ಮತ್ತು ನಮ್ಮ ಚಪ್ಪಲೆಲ್ಲ ಮನೆಯೊಳಗೆ ತರೋದಿಲ್ಲ. ಮಗು ಅಲ್ಲ, ಸುಮ್ಮನೆ ಆಟ ಆಡಲಿಕ್ಕೆ ತರ್ತಾನೆ ಅಂತೇಳಿ ನಾವು ಮನೆಯೊಳಗೆ ಇಟ್ಕೊಳ್ತೇವೆ. ಹಾಗೆ ಬಿಡ. ಇಲ್ಲಿ ನೋಡಿ, ಸೋಫಾದ ಮೇಲೆ ಹತ್ತುತ್ತಾ ಇದ್ದಾನೆ. ಸೋಫಾದ ಮೇಲೆ ಹತ್ತುವ ಸ್ಟೈಲ್ ನೋಡಿ ಹೆಂಗೆ ಅಂತೇಳಿ. ನಾವು ಯೋಗಾಸನ ಮಾಡ್ತೇವಲ್ಲ, ಅದೆಲ್ಲ ಚಿಕ್ಕ ಮಕ್ಕಳು ಇರುವಾಗ ಏನು ಮಾಡಿರ್ತೇವೆ ನೋಡಿ, ಅದನ್ನೇ ಯೋಗಾಸನದಲ್ಲಿ ಕಲಿತು ನಾನು ತುಂಬ ಅಬ್ಸರ್ವ್ ಮಾಡಿದ್ದೇನೆ. ನಾವು ಯೋಗಾಸನದಲ್ಲಿರುವುದನ್ನೆಲ್ಲ ಇದು ಚಿಕ್ಕ ಮಕ್ಕಳು ಮಾಡ್ತಾ ಇರ್ತಾರೆ. ಇವಾಗ ನೋಡಿ, ಅದು ಮಾಸ್ಟರ್ ಆ್ಯಂಡ್ ದ ಬೇರ್ ಅಂತ ನಿಕ್ ಜೂನಿಯರಲ್ಲಿ ಬರುತ್ತೆ. ಆ ರೀತಿ ಗಾಲ ಹಾಕೋದು. ಪೆಟ್ಟು ಬೇಕಾ? ಸೋಫಾದಲ್ಲಿ ಏನೆಲ್ಲ ವಸ್ತು ಅದೆಲ್ಲ ಕೆಳಗೆ ಹಾಕಿದ. ಈ ಚಿಕ್ಕ ಮಕ್ಕಳಿರುವಾಗ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ, ಟಿ ವಿಯಲ್ಲಿ ಅಲ್ಲಿ ಇಲ್ಲೆಲ್ಲ ನೋಡ್ತಾರಲ್ಲ, ಅವರೆಲ್ಲ ಏನು ಮಾಡ್ತಾರೆ ಅದನ್ನೇ ಮಾಡ್ತಾರೆ. ಸೊ ಹಾಗೆಯೇ ಇದು ಕಿಡ್ಸ್ ಚಾನಲ್ ಇವನು ನೋಡ್ತಾ ಇರ್ತಾನೆ. ಅದರಲ್ಲಿ ಈ ಥರ ಮೀನಿಗೆಲ್ಲ ಗಾಳ ಹಾಕೋದು ಅದೆಲ್ಲ ಇರುತ್ತೆ. ಅದು ಆವಾಗದಿಂದ ಇವನು ಈ ಥರ ತೆಂಗಿನ ಗರಿ ಉಂಟಲ್ಲ ಅದನ್ನು ಇಟ್ಕೊಂಡು ಈ ಥರ ಆಟ ಆಡೋದು, ಸುಮ್ಮನೆ ಗಾಳ ಹಾಕಿದ ಹಾಗೆ ಮಾಡೋದು, ಆ ರೀತಿ. ಇವಾಗ ಇವನು ನೈಟ್ ಅಂದರೆ 8 ಗಂಟೆ ಹೊತ್ತಿಗೆ ಎಲ್ಲ ಟಿ ವಿ ನೋಡ್ತಾ ಇದ್ದ. ಈ ಟೈಮಲ್ಲಿ ಇವನು ಇದು ಪೆಪ್ಪಾ ಪಿಗ್ ಅಂತಿರುತ್ತೆ ಅದನ್ನು ನೋಡ್ತಾನೆ. ಹಾಗೆ ಸುಮ್ಮನೆ ಒಂದು ಮಕ್ಕಳೊಂದು ಏನು ಹೇಳ್ತಾರೆ, ಮಕ್ಕಳು ಹಾಗೇನೆ ಅಲ್ವಾ, ಎಲ್ಲ ಮಕ್ಕಳಿಗಿಂತ ಪ್ರತಿದಿನ ಒಂದೊಂದು ಬುದ್ಧಿ ಇರುತ್ತೆ ಅಂತೆ, ಆ ಥರ. ಇಲ್ಲಿ ಮಕ್ಕಳು ಅದನ್ನು ಬಾಯಿಗೆ ಹಾಕ್ತಾರಲ್ಲ, ಅವಾಗೆಲ್ಲ ನಾವು ಸ್ವಲ್ಪ ಜಾಗ್ರತೆಯಲ್ಲಿ ನೋಡ್ಕೊಳ್ಬೇಕು.
ಯಾಕಂತೇಳಿದರೆ ಬಾಯಿಗೆಲ್ಲ ಕುಟ್ಟಿ ಹೋದರೆ ಅಥವಾ ಏನಾದರೂ ಅವರೆಲ್ಲ ತಿಂದರೆ ಅದರಲ್ಲಿ ಹುಳ ಅದು ಇದೆಲ್ಲ ಇದ್ದರೆ ಸಮಸ್ಯೆ ಹಾಗೆ ಹೀಗೇ ಆಟಾಡ್ತಾ ನೆಕ್ಸ್ಟ್ ನೋಡಿ ಅಲ್ಲಿ ಬಾಯಿಗೆ ಹಾಕಿದ್ದಾನೆ ಅವನು. ಈ ಥರ ಬಾಯಿಗೆಲ್ಲ ಹಾಕುವಾಗ ನಾವು ಮಕ್ಕಳಿಗೆ ಸ್ವಲ್ಪ ಎಚ್ಚರಿಸ್ತಾ ಇರಬೇಕು, ಆ ಥರ ಹಾಕಬೇಡ ಹಾಗೆ ಹೀಗೆ ಅಂತೇಳಿ. ಮತ್ತು ಚಿಕ್ಕ ಮಗಲ್ಲ 2 ವರ್ಷದ ಮಗು ಏನು ಅಷ್ಟೇನು ಅರ್ಥ ಆಗೋದಿಲ್ಲ, ಆದರೆ ನಮ್ಮ ಪ್ರಯತ್ನ ನಾವು ಮಾಡಬೇಕು. ನಾವು ಹೇಳಿಕೊಡೋದು ಚೀಚಿ ಕಕ್ಕ ಪಾಪ. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲೂ ಹೀಗೆನಾ? ನಿಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಹೇಗೆ ಆಟ ಆಡ್ತಾರೆ ನನಗೂ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ? ಓಕೆ, ನಮ್ಮ ಮಗು ಈ ರೀತಿ ಎಲ್ಲ ಮಾಡ್ತಾನೆ. ಮೊದಲಿದ್ದೆಲ್ಲ ವೀಡಿಯೋಸ್ ಇಲ್ಲ, ಇದು ಇದು ನಿನ್ನೆ ರಾತ್ರಿದು ನಾನು ವೀಡಿಯೋ ಮಾಡಿರುವಂಥದ್ದು. ಹಾಗೆ ನನ್ನ ಅಕ್ಕನ ಮಕ್ಕಳೆಲ್ಲ ಬೇರೆ ಬೇರೆ ಟೈಪ್ ಆಟ ಆಡ್ತಿದ್ರು ಆಗಿರ್ಬೋದು. ಇವನು ಮೊದಲು ಕಲ್ಲೆಲ್ಲ ಹಿಡ್ಕೊಂಡು ಬರ್ತಿದ್ದ, ಇವಾಗ ಅದೇ ತೆಂಗಿನ ಗರಿಯನ್ನು ಸ್ಟಾರ್ಟ್ ಮಾಡಿದ್ದೇನೆ. ಹೀಗೆ ಇದು ರಾತ್ರಿ ಹೊತ್ತು ನಾನು ತೆಗೆದಿರುವಂಥ ವೀಡಿಯೋ. ಮಕ್ಕಳ ಜೊತೆ ಮಾತಾಡ್ತಾ ಇರಬೇಕಂತ ಹೇಳ್ತಾರೆ ಎಲ್ಲರೂ. ಅಂತೇಳಿದರೆ ಮಕ್ಕಳ ಜೊತೆ ನಾವು ಎಷ್ಟು ಮಾತಾಡ್ತೇವೆ ಅಷ್ಟು ಒಳ್ಳೆಯದಂತೆ. ಅಂದರೆ ಮಕ್ಕಳು ಸಹ ಮಾತಾಡಲಿಕ್ಕೆಲ್ಲ ಕಲಿತಾರಂತೆ. ನಾನು ಕಡಿಮೆ ಮಾತಾಡ್ದು, ಅವನಷ್ಟಕ್ಕಿರ್ತಾನೆ ಮಾತನಾಡಿದರೆ ಸಹ. ಹಾಗೆ ಇಲ್ಲಿ ಅವರ ಡಡ ಬಂದರು, ಅದಕ್ಕೋಸ್ಕರ ಅವನು ಬಾಗಿಲ ಹತ್ರ ಬೇಗ 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 ಓಡ್ತಿದ್ದಾನೆ. ಅವನಿಗೆ ಗಾಡಿದು ಸೌಂಡ್ ಕೇಳುತ್ತೆ. ಹಾಗೆ ನನ್ನ ಹಸ್ಬೆಂಡ್ ರಾತ್ರಿ ಬರುವಾಗ ಚಿಕನ್ ಕಬಾಬ್ 3 ಮತ್ತು ಟಿಕ್ಕ 2 ಮತ್ತು ಫ್ರೈಡ್ ರೈಸ್ ತಂದಿದ್ದರು. 3 ಫ್ರೈಡ್ ರೈಸ್ ತಂದಿದ್ದರು, ಬಟ್ ನಮಗೆ ಯೂಸ್ ಆದದ್ದು 2 ಮಾತ್ರ. ಮತ್ತು ಒಂದು ನಾನು ಬೆಳಿಗ್ಗೆ ತಿಂದೆ. ಅದಕ್ಕೆ ಟಿಕ್ಕಕ್ಕೆ ಗ್ರೀನ್ ಚಟ್ನಿ ಕೊಡ್ತಾರೆ, ಮತ್ತು ಫ್ರೈಡ್ ರೈಸಿಗೆ ಅದೇನು ಟೊಮೆಟೊ ಸಾಸ್ ಟೈಪ್ ಸಾಸ್ ಕೊಟ್ಟಿದ್ದಾರೆ, ಮತ್ತು ಟಿಕ್ಕದು ಮಯನೋಸ್ ಕೊಟ್ಟಿದ್ದರು. ಇಲ್ಲಿ ನಾನು ರಾತ್ರಿ ಊಟ ಮಾಡ್ತಿದ್ದೆ ನೋಡಿ, ಫ್ರೈಡ್ ರೈಸ್ ಮತ್ತು ಟಿಕ್ಕ, ಮತ್ತೊಂದು ಅದರ ಹೆಸರು ಗೊತ್ತಿಲ್ಲ ನನಗೆ, ಮತ್ತು ಕಬಾಬ್ ಇತ್ತು, ಮತ್ತು ಅದು ಗ್ರೀನ್ ಚಟ್ನಿ. ಇಲ್ಲಿ ನನ್ನ ಮಗು ಒಂದೇ ಸಲ ಮೊಬೈಲ್ ಬೀಳಿಸ್ಲಿಕ್ಕೆ ಅಂತ ಹೋದ, ಹಾಗೆ ನಾನು ಇದು ಮಾಡ್ತಾ ಇದ್ದೇನೆ. ಅವನಿಗೆ ಸ್ವಲ್ಪ ಜೋರು ಮಾಡಿದರೆ ಕೇಳೋದಿಲ್ಲ, ಬಟ್ ಮೊಬೈಲ್ ಬಿದ್ದು ಹೋದರೆ ಕತೆ ಗೋವಿಂದ ಹೊಡಿಬೋದು, ಅದು ಅಲ್ವಾ? ಎಲ್ಲ ಹೊಡೆದೋಗುತ್ತೆ, ಮತ್ತು ಡಿಸ್ಪ್ಲೇಗೆ ಎಷ್ಟು ಹಣ ಕೊಡಬೇಕಾಗುತ್ತೆ. ಅದಕ್ಕೆ ಮಕ್ಕಳಲ್ಲಿರುವಾಗ ಮೊಬೈಲ್ ಜಾಗೃತೆಯಾಗಿರಬೇಕು. ಚಿಕನ್ ಅಂದರೆ ಅದರದ್ದು ಪೀಸ್ ಎಲ್ಲ ಸ್ವಲ್ಪ ಮಗುವಿಗೆ ತೆಗೆದು ಕೊಟ್ಟಿದ್ದಾರೆ. ಹಾಗೆ ಅದರಲ್ಲಿ ಏನಿಲ್ಲ, ಸ್ವಲ್ಪ ಎಲುಬು ಮಾತ್ರ ಇದೆ, ಮತ್ತು ಬೇರೆ ಇದೆ. ಅದು ಗ್ರೀನ್ ಚಟ್ನಿಗೆ ಮಿಕ್ಸ್ ಮಾಡಿ ತಿಂತಾ ಇದ್ದೇನೆ. ನಾನು ಸುಮ್ಮನೆ ಆ ರೀತಿ ತಿಂದದ್ದು ವೀಡಿಯೋ ಮಾಡಿದ್ದೆ ಆಯಿತಾ. ಎಲ್ಲ ನಾರ್ಮಲಾಗಿ ಆ ಥರ ಕುತ್ಕೊಂಡು ನೆಲದಲ್ಲೇ ಕುತ್ಕೊಳ್ಳೋದು ಮಾತ್ರ. ನಾನು ಸುಮ್ಮನೆ ಸ್ವಲ್ಪ ಆ್ಯಕ್ಷನ್ ಮಾಡಿದ್ದೆ ಅಷ್ಟೇ. ಆ ರೀತಿ ಎಲ್ಲ ಇದೆಲ್ಲ ನಾರ್ಮಲ್, ಈ ಥರನೇ ತಿಂತೇನೆ ನಾನು. ಇಲ್ಲಿ ಗಡಿಗೊಂಡೆಲ್ಲ ತಿನ್ನೋದಿಲ್ಲ, ಸೀದಾ ಗಬ 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 ಅಂತ ತಿಂದು ಬಿಡ್ತೇನೆ ನಾನು ಚಿಕನ್. ನನಗೆ ಬೆಳಿಗ್ಗೆ ವೀಡಿಯೋ ನಾನು ಸ್ವಲ್ಪ ಎಡಿಟಿಂಗ್ ಮಾಡಿದಲ್ಲ, ನನಗೆ ಇದು ಚಿಕನ್ ನೋಡಿ ಆಸಕ್ತ ಆಯಿತು, ಗೊತ್ತಾಯ್ತು. ಅದು ನಿನ್ನೆದು ವೀಡಿಯೋ. ಹಾಗೆ ನೀವು ಸಹ ಹೀಗೇನೆ ತಿಂತೀರಲ್ಲ ಮನೆಯಲ್ಲಿ, ಮಾತ್ರ ಹೊರಗಡೆ ಫಂಕ್ಷನಿಗೆಲ್ಲ ಹೋದಾಗ ಮೆಲ್ಲ ತಿನ್ನೋದು. ನನ್ನ ಹಸ್ಬೆಂಡ್ ಜೊತೆ ನಾನು ಸ್ವಲ್ಪ ಮಾತಾಡ್ತಿದ್ದೇನೆ, ಎಂತ ಮಾತಾಡಿದ್ದೇನೆ ಅಂತ ನನಗೇನೆ ನೆನಪಿಲ್ಲ. ಏನೋ ವೀಡಿಯೋ ಮಾಡ್ತಿದ್ದೇನೆ ಅಂತೇಲೋ ಏನೋ ಹೇಳಿರ್ಬೋದು ಅಷ್ಟೇ. ಹಾಗೆ ಮತ್ತು ನಿಮಗೆಲ್ಲ ಏನು ಸ್ಪೆಷಲ್ ನನಗೆ ಕಮೆಂಟ್ ಮಾಡಿ ಆಯಿತಾ. ಡೈಲಿ ತರೋದಿಲ್ಲ ಔಟ್ ಸೈಡಿಂದ ಫುಡ್ಡು, ಕಡಿಮೆ ತರೋದು. ಅದಕ್ಕೆ ಇದು ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕಿರ್ತಾರಲ್ಲ, ಹಾಗೆ ನಾನು ನೋಡಿ ನನ್ನ ಮಗು ಬಂದ, ನಾನು ಮಗುವಿಗೆ ಬಟ್ಟೆ ಹಾಕಿರೋದಿಲ್ಲ, ಕಡಿಮೆ ಹಾಕಿರೋದು. ಅಂದರೆ ಈ ಸೆಕೆಗಾಲಲ್ಲ, ಅದಕ್ಕೋಸ್ಕರ ನಾನು ಹಾಕೋದಿಲ್ಲ. ಇಲ್ಲದಿದ್ದರೆ ಹಾಕ್ತಿದ್ದೆ. ಮತ್ತು ಹೇಳ್ತಾರೆ ಮಗುವನ್ನು ಹಾಗೆ ಖಾಲಿ ಮೈಯಲ್ಲಿ ಬಿಡಬಾರ್ದಂತೆ, ಅದು ಗಾಳಿ ಎಲ್ಲ ತಾಗಬಾರ್ದಂತೆ ಹೇಳ್ತಾರೆ. ಇವನಿಗೆ ನಾನು ರೈಸ್ ಕೊಟ್ಟೆ, ಅವನು ತಿನ್ನಲಿಲ್ಲ ನೋಡಿ. ಚಿಕನ್ ಕಬಾಬ್ ಕೊಡುವ ಮೊದಲೇ ಅವನು ಎಲುಬನ್ನು ತಿಂದ. ಹಾಗೆ ನಾನು ಎಲುಬನ್ನು ತೆಗೆದು ಬಿಸಾಡಿದೆ. ಮಕ್ಕಳಿರುವಾಗ ಎಷ್ಟು ಜಾಗ್ರತೆ ಆಗಿದ್ದರೂ ಸಾಕಾಗೋದಿಲ್ಲ, ಗೊತ್ತಾಯ್ತು. ಜಗಿದಾಯಿತು ನೋಡಿ ಎಲುಬು. ಮತ್ತು ಚಿಕನ್ ಇದು ಕೊಟ್ಟೆ, ಪೀಸ್ ಕೊಟ್ಟೆ. ಭಾರಿ ಡೇಂಜರ್ ಆಯಿತಾ, ಮಕ್ಕಳಿಗೆಲ್ಲ ಎಲುಬೆಲ್ಲ ಸಿಕ್ಕಿಕೊಂಡ್ರೆ ಮತ್ತು ಕತೆ ಗೋವಿಂದ ಹೊಡಿಬೇಕು. ನಾವು ಇಡೀ ಲೈಫ್ ಲಾಂಗ್ ಪಶ್ಚಾತ್ತಾಪ ಪಡಬೇಕು, ಗೊತ್ತಾಯ್ತಾ. ಮಕ್ಕಳಿರುವ ಮನೆಯಲ್ಲಿ ತುಂಬಾ ಜಾಗೃತಿ ಇರಬೇಕು, ಅವರಿಗೊಂದು ತಿಳುವಳಿಕೆ ಬರೋ ತನಕ. ಸಾಧಾರಣ ತಿಳುವಳಿಕೆ ಒಂದು 5 ವರ್ಷ ಬೇಕಾಗುತ್ತಾ ಅಂತಲ್ಲ. ಸೊ ಹಾಗೆ ನಾನು ನಿಮಗೆ ಸುಮ್ಮನೆ ತೋರಿಸ್ತಿದ್ದೇನೆ, ನಿಮಗೆ ಸಹ ಬಾಯಲ್ಲಿ ನೀರು ಉರ್ಲಿ ಅಂತೇಳಿ ಚಿಕನ್ ಎಲ್ಲ ನೆನೆಸಿಕೊಂಡು ಆಹಾ ಹಾ 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 ಆಹಾ ಹಾ ಹಾ ಅಂತ.
ರಾತ್ರಿ ನನ್ನ ಮಗು ಮಲಗಿದ್ದ, ನಾವು ನೆಲದ ಮೇಲೆ ಮಲಗೋದು ಗೊತ್ತಾಯ್ತಾ. ನೆಲದ ಮೇಲೆ ಚಾಪ್ ಹಾಕಿ ಬೆಡ್ಶೀಟ್ ಹಾಕಿ ನಾವು ಮಲಗುವಾಗ ಸಹ ನೋಡಿ ತೆಂಗಿನ ಗರಿಯನ್ನು ಇಟ್ಕೊಂಡೇ ಮಲಗಿದ್ದಾನೆ. ಇಲ್ಲಿ ನಾನು ಗೋಡೆ ಸೈಡಲ್ಲಿ ನಾನು ಬೆಡ್ಶೀಟ್ ಮತ್ತು ತಲೆದಿಂಬು ಅದು ಇದು ಇಡ್ತೇನೆ, ಯಾಕಂತ ಹೇಳಿದ್ರೆ ಮಗು ಮೇಲೆ ಮೇಲೆ ಹೋಗಿ ತಲೆಗೆಲ್ಲ ಗೋಡೆ ತಾಗದೇ ಇರಲಿ ಅಂತೇಳಿ ನಾನು ಬೆಡ್ಶೀಟ್ ಇಟ್ಟಿದ್ದೆ. ಮತ್ತು ಒಂದು ನೀರಿನ ಜಗ್ ಇಡ್ತೇನೆ ನಾನು. ನೀರಿನ ಜಗ್ ಯಾಕೆ ಅಂತ ಹೇಳಿದರೆ ರಾತ್ರಿ ಮಗು ರಾತ್ರಿ ಎದ್ದೇಳ್ತಾನೆ, ಕೆಲವು ಸಲ ಹಾಲು ಕುಡಿತಾನೆ, ಸ್ವಲ್ಪ ಜಾಸ್ತಿ ಅಲ್ಲ, ಕೆಲವು ಸಲ ಇದು ನೀರು ಕೇಳ್ತಾನೆ. ಅದು ಜಗ್ಗನ್ನು ನನ್ನ ಕೈಗೆ ತಂದು ಕೊಡ್ತೇನೆ, ನಾನಂತೂ ನಿದ್ದೆ ಮಂಪರಿನಲ್ಲಿ ಇಡ್ತೇನೆ. ಆ ಟೈಮಲ್ಲಿ ಎಬ್ಬಿಸಿ ಜಗ್ಗೆಲ್ಲ ತಂದು ಕೊಡ್ತಾನೆ. ಹಾಗೆ ಅವನಿಗೆ ನೀರೆಲ್ಲ ತೆಗೆದು ಕೊಟ್ಟರೆ ಕುಡಿದು ಮಲಗ್ತಾನೆ. ಮಕ್ಕಳಿಗೆ ಹಸಿವು ಜಾಸ್ತಿ ಅಲ್ಲ, ಅವರು ಸರಿಯಾಗಿ ಊಟ ಮಾಡೋದಿಲ್ಲಲ್ಲ, ಹಾಗೆ ಅವರಿಗೆ ನೀರು ಹಾಲು ಆ ರೀತಿ ರಾತ್ರಿ ಬಯಸ್ತಾರೆ. ಇಲ್ಲಿ ಇದು ಮರುದಿನ ಬೆಳಿಗ್ಗೆದು ವಿಡಿಯೋ. ನಾನು ಅದೇ ಹೇಳಿದ್ನಲ್ಲ, ಫ್ರೈಡ್ ರೈಸ್ 3 ತಂದಿದ್ರು. ಅದು ಒಂದು ಫ್ರೈಡ್ ರೈಸ್ ಬೆಳಿಗ್ಗೆ ತಿಂದದ್ದು, ಇವನಿಗೆ ಪ್ಲೇಟಿಗೆ ಹಾಕಿ ಕೊಟ್ಟದ್ದು. ಮಗು ನೋಡಿ ಪ್ಲೇಟ್ ಇದನ್ನು ಕೆಳಗಡೆ ಹಾಕಿ ನೆಲದಿಂದ ನೆಕ್ತಾ ಇದ್ದೇನೆ. ನೆಲ ಮಾತ್ರ ಒರೆಸಿಡಬೇಕು ಬೆಳಿಗ್ಗೆ ಎದ್ದ ತಕ್ಷಣ, ಯಾಕಂತೆಲ್ಲ ಮಕ್ಕಳು ಇದೇ ರೀತಿ ಎಲ್ಲ ತಿಂತಾರೆ, ನೆಲಕ್ಕೆ ಬಿದ್ದದೆಲ್ಲ ಹೆಕ್ಕಿ ತಿಂತಾರೆ. ಹಾಗೆ ನೋಡಿ ಯೋಗಾಸನದಲ್ಲೆಲ್ಲ ಎಕ್ಸಸೈಸ್ ಇರುತ್ತೆ ನೋಡು, ಅದೇ ರೀತಿ ನೋಡಿ ಇವನು ಮಾಡೋದು ನೋಡಿ, ಕೈಯನ್ನು ಈ ಥರ ಮೇಲೆ ಎತ್ತಿ ನೋಡಿ. ಇದು ಇದೇ ಇಲ್ವಾ ಯೋಗಾಸನದಲ್ಲಿ, ಇದೇ ಅಲ್ಲ. ಹಾಗೆ ಚಿಕ್ಕ ಮಕ್ಕಳಿರುವಾಗ ನಾವೇನು ಮಾಡಿರ್ತೇವೆ ಅದೇ ನಮ್ಗೆ ದೊಡ್ಡ ಆದಮೇಲೆ, ಯಾಕಂತ ಹೇಳಿದರೆ ಅದು ಚಿಕ್ಕ ಮಕ್ಕಳಿರುವಾಗ ನಾವು ಎಲ್ಲ ಮಾಡ್ತಿರ್ತೇವೆ, ದೊಡ್ಡ ಆದಮೇಲೆಲ್ಲ ಕೈ ಕಾಲೆಲ್ಲ ಮುದುಡಿರುತ್ತೆ. ಇಲ್ಲಿ ಮಗು ತಿಂಡಿ ತಿಂದಾದ್ಮೇಲೆ ನೋಡಿ ಹೊರಗಡೆ ಹೋಗ್ತಾ ಇದ್ದಾನೆ. ಹೊರಗಡೆ ಹೋಗ್ಲಿಕ್ಕೆ ಸಂಚು ಹಾಕ್ತಾ ಇದ್ದಾನೆ ಕಳ್ಳ. ಅಡಿಗೆ ರೂಮಲ್ಲಿ ಬಾಗಿಲು ಓಪನ್ ಇಟ್ಟರೆ ಸಾಕು, ತೆರೆದಿದ್ರೆ ಉಂಟಲ್ಲ ಬೇಗ ಬೇಗ ಓಡಿ ಹೋಗ್ತಾನೆ ಗೊತ್ತಾಯ್ತಾ. ಇವ ನೋಡ್ತಾ ಇದ್ದಾನೆ ನೋಡಿ, ಇಲ್ಲಿ ಇಳಿತಾನೆ ಸ್ಟೆಪ್ಪಲ್ಲಿ ಹೆಂಗೆ ಅಂತೇಳಿ ರಾಯರು. ಕೆಲಸ ಖುಷಿಯಾಗುತ್ತೆ ಮಕ್ಕಳಿರುವಾಗ, ಏನೋ ಒಂಥರ ಅವ್ರು ಮಾಡೋ ನಾಟಕ್ಕೆಲ್ಲ ನೋಡಿ ಉಂಟಲ್ಲ, ಏನೋ ಒಂಥರ ಖುಷಿಯಾಗುತ್ತೆ. ನಾನು ಅಂದ್ಕೊಂಡು ಸೀದಾ ಮಡಲು ಹೆಕ್ಕಲಿಕ್ಕೆ ಹೋಗ್ತಾನೆ ಅಂತ, ಅದೇ ಅವನು ಮಡಲು ಹೆಕ್ಕಲಿಕ್ಕೆ ಹೋಗ್ತಿಲ್ಲ, ಸೀದಾ ಬಾತ್ರೂಮಿಗೆ ಹೋಗ್ತಿದ್ದಾನೆ. ಅಲ್ಲಿ ನೀರಿರುತ್ತಲ್ಲ, ಹಾಗೆ ನೀರಲ್ಲಿ ಆಟ ಆಡಲಿಕ್ಕೆ ಅಂತ ಹೋದ. ಅಲ್ಲಿ ನೋಡಿ ಹಿಂದೆ ತಿರುಗಿ ನೋಡ್ತಾನೆ, ನಾನು ಬಂದಿದ್ದೇನಾ ಇಲ್ವಾ ಅಂತೇಳಿ. ನಾನು ಬಂದರೆ ಸೀದಾ ಹೋಗ್ತಾನೆ, ಬರದಿದ್ದರೂ ಹೋಗ್ತಾನೆ, ಬಟ್ ಅವನಷ್ಟಕ್ಕೆ ಬರ್ತಾನೆ. ಹೇಳಲಿಕ್ಕಾಗೋದಿಲ್ಲಲ್ಲ, ಮಕ್ಕಳು ಎಲ್ಲ ಎಲ್ಲಿಗೆ ಹೋಗ್ತಾರೆ, ಯಾರಾದರೂ ಮನೆಗೆ ಬಂದರೆ ಯಾರಾದರೂ ಕತ್ಕೊಂಡು ಹೋದರೆ ಅದು ಸಹ ನನಗೆ ಭಯ ಆಗೋದು ಗೊತ್ತಾಯ್ತಾ. ಸೀದಾ ಹಿಂದೆ ತಿರುಗಿ ಹೋಗಿ ಕಲ್ಲನ್ನು ಕೊಂಡೋಗಿ, ಅದು ಪಾಠ ಇದೆಯಲ್ಲ ಜಗ್ ತುಳುವಿನಲ್ಲಿ ಪಾಠ ಅಂತ ಹೇಳ್ತೇವೆ ನಾವು, ಅದಕ್ಕೆ ಕಲ್ಲು ಹಾಕಿದ, ಆ ಕಲ್ಲಿಂದ ನೀರು ತೆಗೆದು ಅದರಲ್ಲಿ ಆಟ ಆಡ್ತಾ ಇದ್ದಾನೆ ನೋಡಿ, ಆ ರೀತಿ. ಬಾಗಿಲಿದು ಸೌಂಡ್ ಗೊತ್ತಾಯ್ತಾ. ರಿಟರ್ನ್ ಬಂದ, ಸೀದಾ ಪುಣ್ಯಕ್ಕೆ ಮನೆಯೊಳಗಡೆ ಹೋದ. ಇಲ್ಲದಿದ್ದರೆ ಅವನು ಸೀದಾ ಆಚೆ ನದಿ ಸೈಡೆಲ್ಲ ಹೋಗ್ತಾನೆ. ಇವತ್ತೇನೋ ಮನಸ್ಸು ಬದಲಾಗಿದೆ ಅನಿಸುತ್ತೆ, ಸೀದಾ ಮನೆಯೊಳಗಡೆನೆ ನಡೆದ. ಖುಷಿ ಆಯಿತು ನನಗೆ. ಹಾಗೆ ಸೀದಾ ಹೋಗ್ತಿದ್ದಾನೆ ನೋಡಿ. ಇದು ಬೆಳಿಗ್ಗೆ ಒಳಗಡೆ ಹೋಗಿ ಮತ್ತೆ ಹೊರಗಡೆ ಬಂದು ಮಡಲ್ಲಿ ಇಟ್ಕೊಂಡು ಬಂದಿದ್ದಾನೆ 2. ಗೊತ್ತಾಯ್ತಾ ನೋಡಿ ಹೆಂಗೆ ಬರ್ತಾನೆ ಅಂತ. ರಾಯರು ಸ್ಟೆಪ್ಪಲ್ಲಿ ಹತ್ತೆ 2 ಮಡಲ್, ಒಂದು ಸಲ 2 ಮಡಲ್ ಇಟ್ಕೊಂಡು ಬಂದಿದ್ದಾರೆ. ಇಲ್ಲಿ ನೋಡಿ ಟಿ ವಿ ನೋಡ್ಕೊಂಡು ಈ ರೀತಿ ಸ್ವಲ್ಪ ಆಟದ ಸಾಮಾನಿದೆ, ಜಾಸ್ತಿ ಇಲ್ಲ ಆಟದ ಸಾಮಾನು ಅಷ್ಟೇ ಇದೆ. ಅದು ಇದೆ ಎಲ್ಲ ಬಾಟಲ್, ಚೆಂಡು ಅದು ಇದೆಲ್ಲ, ಅದರಲ್ಲಿ ಅವನಷ್ಟಕ್ಕೆ ಪಾಪ ಆಟ ಆಡ್ತಾ ಇರ್ತಾನೆ. ಇಷ್ಟೇ ಇವತ್ತಿನ ದಿನದ ವಿಡಿಯೋ.
ಇನ್ನು ಮುಂದಿನ ದಿನದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು. ಟೇಕ್ ಕೇರ್.